ಪೊಲೀಸ್ ನಿಯಂತ್ರಣಕ್ಕೂ ಬರ್ತಿಲ್ಲ. ನೋಡ್ರಿ, ಧಾರವಾಡ ಅನ್ನೋದು ಇವತ್ತು ಅಕ್ಷರಶಃ ಕಾಶ್ಮೀರ ಆದಂಗ ಆಗೈತೆ. ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಪೊಲೀಸರು ವಿದ್ಯಾರ್ಥಿಗಳನ್ನ ದಮನ ಮಾಡಾಕ ನಿಂತಿದ್ದಾರೆ. ಅವ್ರ ಅಭ್ಯಾಸ ಮಾಡುವಂತ ಲೈಬ್ರರಿಗಳಿಗೆ ಹೋಗಿ, ಅವ್ರಿರುವಂತ ಪಿಜಿಗಳಿಗೆ ಹೋಗಿ, ಅವ್ರಿರುವಂತ ಕಾಲೇಜುಗಳಿಗೆ ಹೋಗಿ, ಅವ್ರೆಲ್ಲೆಲ್ಲಿ ಕೂತಿರ್ತಾರ, ಊಟ ಮಾಡ್ತಿರ್ತಾರ, ಬ್ರೇಕ್ಫಾಸ್ಟ್ ಮಾಡ್ತಿರ್ತಾರ, ಅಲ್ಲೆಲ್ಲ ಕೂಡ ಹೋಗಿ ಪೊಲೀಸರು ವಿದ್ಯಾರ್ಥಿಗಳಿಗೆ ಹೋರಾಟಕ್ಕೆ ಬರಬೇಡ್ರಿ ಅಂತ ದೌರ್ಜನ್ಯ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಹಂಗಾಗಿ ವಿದ್ಯಾರ್ಥಿಗಳಲ್ಲಿ ಆಕ್ರೋಶ ಇರುತ್ತೆ. ಸುಮಾರು 2 ವರ್ಷ 9 ತಿಂಗಳಾದ್ರೂ ಕೂಡ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. KPSC ಹಗರಣ ಆದ್ರೂ ಕೂಡ ಅದನ್ನು ಸುಧಾರಣೆಂತ ಕೆಲಸ ಮಾಡ್ತಾ ಇಲ್ಲ. ಸರ್ಕಾರದ ಅಂಕಿ ಸಂಖ್ಯೆ ಪ್ರಕಾರ 2,73,000 ಸೀಟ್ಗಳು ಅಂದ್ರೆ ವೇಕೆನ್ಸಿಗಳು ಖಾಲಿ ಅದಾವ, ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಅದನ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಕಾದು ರೋಸ್ಗೆಟ್ಟಿದ್ದಾರೆ. ಇವತ್ತು ಧಾರವಾಡದ ಅಥವಾ ಇಲ್ಲೆಲ್ಲೇ ವಿದ್ಯಾರ್ಥಿಗಳಿದಾರಲ್ಲ, ಅವರೆಲ್ಲರೂ ಸಾಲ ಸೂಲ ಮಾಡಿ ಬಂದವರು, ಅವ್ರ ತಂದೆ ತಾಯಿಗಳು ಸಾಲ ಸೂಲ ಮಾಡಿ ಬಂದವರು. ಅವ್ರು ಇಲ್ಲಿ ಎಲ್ಲಾದ್ರೂ ಗುಡಿ ಮುಂದೆ ಊಟ ಇತ್ತಂದ್ರೆ ಎಲ್ಲಾರು ಕ್ಯೂ ಹಚ್ಚಿ ಊಟಕ್ಕೆ ನಿಲ್ಲುವಂತ ಪರಿಸ್ಥಿತಿ ಬಂದೈತಿ. ಯಾವ್ದಾರ ಲಗ್ನದಲ್ಲಿ ಊಟ ಬಡಿಸೋರು ಯಾರು ಅಂತಂದ್ರೆ ಇಲ್ಲಿ ಕಲಿತಿರುವಂತ ವಿದ್ಯಾರ್ಥಿಗಳು. ಹಾಗಾಗಿ ವಿದ್ಯಾರ್ಥಿಗಳ ಸಹನೆ ಕಟ್ಟೆ ಮೀರಾಗ್ತೈತಿ. ಹಾಗಾಗಿ ಪೊಲೀಸರಿಗೆ ನ್ಯಾಚುರಲಿ ಕಂಟ್ರೋಲ್ ಆಗುದಿಲ್ಲ. ಸರ್ಕಾರ ಎಚ್ಚೆತ್ತು ಏನ್ ರಿಕ್ರೂಟ್ಮೆಂಟ್ ಮಾಡೋದು ಶುರು ಮಾಡ್ಬೇಕಾಯ್ತು, ಅದನ್ನ ಇಮಿಡಿಯೇಟ್ಲಿ ರಿಕ್ರೂಟ್ಮೆಂಟ್ ಮಾಡ್ಲಿ. ಇಲ್ಲಕ್ರೆ ಪ್ರತಿಭಟನೆ ಬಹಳ ಕೈ ತಪ್ಪಿ ಹೋಗ್ತಿದೆ. ಸರ್ಕಾರ ಬಿಜೆಪಿ ಎಷ್ಟು ಮಾಡ್ಕೊಂಡು ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾರೆ, ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ನರೇಂದ್ರ ಮೋದಿ ಅವರು ರಾಜ್ಯ ಸರ್ಕಾರದನ್ನ ಹೇಳ್ತೇನೆ, ನಾವು ರಾಜ್ಯದಲ್ಲಿದ್ದಾಗೆಂದು ಹೇಳ್ತೀವಿ. ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು 2014ರಿಂದ ಅಧಿಕಾರಕ್ಕೆ ಬಂದ ಮೇಲೆ 7,32,000 ಹೊಸ ಹುದ್ದೆಗಳನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಅಂದ್ರೆ 7 ಲಕ್ಷ ಅಂದ್ರೆ ವರ್ಷ ಒಂದು ಸುಮಾರು 70,000 ಹುದ್ದೆಗಳನ್ನ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಇವರು ಅದ್ರ 10% ಮಾಡ್ಬೇಕಿತ್ತಲ್ಲ, 7% 7,000 ಮಾಡ್ಬೇಕಿತ್ತು. ನಮ್ಮ ಸರ್ಕಾರ ಇದ್ದಾಗ ಸುಮಾರು 8,900 ಹೊಸ ಹುದ್ದೆಗಳನ್ನ ನಾವು ರಿಕ್ರೂಟ್ಮೆಂಟ್ ಮಾಡಿದ್ವಿ. ಇವರು 700 ಹುದ್ದೆಗಳನ್ನು ಕೂಡ ಇನ್ನೂ ತನಕ ರಿಕ್ರೂಟ್ಮೆಂಟ್ ಮಾಡಿಲ್ಲ. ಅದು ಇವತ್ತಿನ ವಿದ್ಯಾರ್ಥಿಗಳು